ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಬನ್ನಿ, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 9 ಆಗಿದೆ ಇವಾಗ. ಏನಪ್ಪ ಇವತ್ತು ವಿಶೇಷ ಅಂದರೆ, ಇವತ್ತು ಸ್ಯಾಟರ್ಡೇ ಇದೆ, ಸೆಕೆಂಡ್ ಸ್ಯಾಟರ್ಡೇ. ನಮ್ಮ ಮನೆಯವ್ರಿಗೆ ಹಾಲಿಡೇ, ನನ್ನ ಮಕ್ಕಳದು ಸಹ ಹಾಲಿಡೇ ಇರ್ತಿತ್ತು. ಎಕ್ಸಾಮ್ ಟೈಮ್ ಆಗಿದ್ದರಿಂದ ಹಾಲಿಡೇ ಕೊಟ್ಟಿಲ್ಲ. ಇವತ್ತು ಅವ್ರದ್ದು ಸ್ಕೂಲ್ ಇದೆ, ರಜೆ ಇದೆ ಅಲ್ಲ, ಬಾ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನಮ್ಮ ಮನೆಯವರು ಅಂದರು. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಣ್ಣು ಕಾಯಿ ಎಲ್ಲ ತೊಗೊಂಬಂದಿದ್ದಾರೆ, ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಆಲ್ರೆಡಿ ತಳಗೆ ಹೋಗಿ ಕಾಯ್ತಾ ಇದ್ದಾರೆ. ನಾನು ಇನ್ನು ತಲೆ ಬಾತ್ಕೊಂಡು ಹೋಗ್ತೀನಿ. ಸರಿ, ಇನ್ನು ನಾನು ರೆಡಿ ಆದೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದೆ. ಇವಾಗ ನಾವು ಸಹ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅಲ್ಲಿ ನಿಮಗೆ ದೇವಸ್ಥಾನದಲ್ಲಿ ದೇವ್ರನ್ನ ನಿಮಗೂ ದರ್ಶನ ಮಾಡಿಸ್ತೀನಿ. ಇನ್ನು ನಾನು ಮತ್ತು ನಮ್ಮ ಮನೆಯವರು ಬೈಕಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗೋ ದಾರಿಯಲ್ಲಿನೇ ನಮ್ಮ ಮಕ್ಕಳ ಸ್ಕೂಲು ಬೃಂದಾವನ ಅಂತೇಳಿ. ಇಲ್ಲಿ ಬೃಂದಾವನ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಮಕ್ಕಳ ಸ್ಕೂಲು. ದೇವಸ್ಥಾನಕ್ಕೆ ರೀಚ್ ಆದ ತಕ್ಷಣವೇ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಅಂದರೆ ಮೊದಲನೇ ಪೂಜೆ ಮುಗಿದಿತ್ತು. ಮಹಾಮಂಗಳಾರತಿ ಮಾಡ್ತಾಯಿದ್ರು. ದೇವಸ್ಥಾನದಲ್ಲಿ ಜನ ಫುಲ್ ರಶ್ ಇತ್ತು. ಆ ಮಹಾಮಂಗಳಾರತಿ ಆದಮೇಲೆ ಜನ ಎಲ್ಲ ದರ್ಶನ ತಗೊಂಡು ಹೋದ್ಮೇಲೆ ಮತ್ತೆ ನಾವು ಒಳಗೆ ಹೋಗಿ ನಾವು ಸಹ ಪೂಜೆ ಮುಗಿಸ್ಕೊಂಡ್ವು. ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಕೈ ಮುಗಿದು ನಾವು ಸಹ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದವು. ಇನ್ನು ದೇವಸ್ಥಾನದಿಂದ ಹೊರಗೆ ಬರ್ತಿದ್ದ ಹಾಗೇ ಪ್ರಸಾದ ಕೊಟ್ಟರು. ತುಂಬ ಚೆನ್ನಾಗಿತ್ತು ಪ್ರಸಾದ. ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ದೇವ್ರ ಪ್ರಸಾದ ತಿಂದ್ಕೊಂಡು ಇನ್ನು ಹೊರಟು ನಾವು ದೇವಸ್ಥಾನದಿಂದ ಮನೆಗೆ. ಇನ್ನು ಮನೆಗೆ ಹೋಗಿ ಏನು ನಾಷ್ಟ ಮಾಡ್ತೀವಿ ಬಿಡು, ಮಾಡಿದ್ದೆಲ್ಲ ಮತ್ತು ಮಕ್ಕಳು ತೊಗೊಂಡು ಹೋಗಿದ್ದಾರಲ್ಲ, ಇನ್ನು ನಾವು ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ಹೋಟೆಲಿಗೆ ಕರ್ಕೊಂಡು ಬಂದರು. ಇಲ್ಲಿ ಅಂದರೆ ಟೇಬಲ್ ಡೆಲಿವರಿ ಇಲ್ಲ, ನಾವೇ ಹೋಗಿ ಅಲ್ಲಿ ಕೌಂಟ್ರ್ ಹತ್ರ ನಮಗೇನು ಫುಡ್ ಬೇಕೋ ಅದು ಆರ್ಡ್ರ್ ಮಾಡಿ ಆ ಟೋಕನ್ ತೊಗೊಂಡೋಗಿ ಅಲ್ಲಿ ಹೋಗಿ ಕೊಟ್ಟರೆ ಅವರು ಅದನ್ನು ರೆಡಿ ಮಾಡಿ ಕೊಡ್ತಾರೆ. ನಾವೇ ಸರ್ವ್ ಮಾಡ್ಕೋಬೇಕು. ಇಲ್ಲಿ ಟೇಬಲ್ ಸರ್ವ್ ಇಲ್ಲ. ಹಾಗಾಗಿ ನಮ್ಮ ಮನೆಯವರು ಅಲ್ಲಿ ಕೌಂಟ್ರ್ ಹತ್ರ ಹೋಗಿ ಏನು ಬೇಕೋ ಅದೆಲ್ಲ ಬಿಲ್ ಹಾಕಿಸ್ಕೊಂಡು ಅಲ್ಲಿ ಹೋಗಿ ತಗೊಂಡು ಬರ್ತಾ ಇದ್ದಾರೆ ನಮ್ಮ ಮನೆಯವರು. ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಹೋಟೆಲಲ್ಲಿ ಏನಾದರೂ ಸ್ವೀಟ್ ತಿನ್ನಬೇಕು, ಹಾಗಾಗಿ ಕ್ಯಾರೆಟ್ ಹಲ್ವಾ ತೊಗೊಂಡು ಬಂದರು. ದೇವಸ್ಥಾನಕ್ಕೆ ಹೋದ ಸಲಗೊಮ್ಮೆಲ್ಲ ನಾವು ಇದೇ ಹೋಟೆಲಲ್ಲೇ ಟಿಫಿನ್ ತಿನ್ಕೊಂಡು ಬರೋದು. ಪ್ರತಿ ಸರಿನೂ ಕೇಸರಿ ಬಾತ್ ತೊಗೊಳೋರು. ಈ ಸರಿ ಏನೋ ಗೊತ್ತಿಲ್ಲ, ಏನು ಕ್ಯಾರೆಟ್ ಹಲ್ವಾ ಇತ್ತು ಅಂತ ತೊಗೊಂಡ್ರು ಗೊತ್ತಿಲ್ಲ, ಕ್ಯಾರೆಟ್ ಹಲ್ವಾ ತೊಗೊಂಡ್ರು.
ಮತ್ತು ತನಗೆ ದೋಸೆ ತಗೊಂಡಿದ್ರು, ನನಗೆ ನಾನು ಪುರಿ ಬೇಕು ಅಂದೆ. ನನಗೆ ಹಾಗಾಗಿ ಪುರಿನ ತೊಗೊಂಡು ಬಂದಿದ್ರು. ಇನ್ನು ಕ್ಯಾರೆಟ್ ಹಲ್ವಾ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಅದು ಯಾಕೋ ಏನೋ ಸ್ವಲ್ಪ ಹಿಟ್ಟಿಟ್ಟೆ ಅಂತ ಅನ್ನಿಸ್ತಾ ಇತ್ತು ಬಾಯಲ್ಲಿ. ಹಾಗಾಗಿ ನನಗೆ ಕ್ಯಾರೆಟ್ ಹಲ್ವಾ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ದೋಸೆ ಮತ್ತು ಪುರಿ ಬಂದ್ಬಿಟ್ಟು ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇಷ್ಟನ್ನ ತಿಂದ್ಕೊಂಡು ಇನ್ನು ನಾವು ಮನೆಗೆ ಹೊರಡ್ತೀವಿ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ ನಾವು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲೇ ಟಿಫಿನ್ನು ಮುಗಿಸ್ಕೊಂಡು ಬಂದಿದ್ವಲ್ಲ, ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡಬೇಕು. ಹಾಗಾಗಿ ಅಡುಗೆ ಮನೆಯಿಂದಾನೆ ಮತ್ತೆ ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಅನ್ನ ರಸಮ್ ಮಾಡಿದ್ರಾಯ್ತು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ, ಕಣ್ಕೋಗ್ತಾ ಇದೆ ಬಿಸಿಲು. ರಸಮ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಯಾವುದೇ ತರಹದ ರಸಮ್ ಪೌಡ್ರನ್ನ ಯೂಸ್ ಮಾಡಲ್ಲ, ಹಾಗಾಗಿ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೋಡಿ. ಸ್ವಲ್ಪ ನೀರನ್ನ ಬಿಸಿಗೆ ಇಟ್ಕೋಬೇಕು ಫಸ್ಟಿಗೆ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿಣ, ಒಂದು ಸ್ವಲ್ಪ ಖಾರ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 7-8 ಎಸಳು ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ರಸಮ್ ಬೇಕೋ ಅಷ್ಟು ಕ್ವಾಂಟಿಟಿ ತಕ್ಕಂಗೆ ನೀವು ಟೊಮೆಟೊ ಹಣ್ಣನ್ನು ಹಾಕ್ಕೋಬೇಕು. ನಾನೊಂದು ಸ್ವಲ್ಪನೇ ಮಾಡ್ತಾ ಇರೋದು, ಹಾಗಾಗಿ ನಾನಿಲ್ಲಿ 3 ಟೊಮೆಟೊ ಹಣ್ಣನ್ನು ಯೂಸ್ ಮಾಡಿದ್ದೀನಿ. ಹುಳಿ ಟೊಮೆಟೊ ಹಣ್ಣು. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನಕಾಳು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ. ಇದಿಷ್ಟು ಇವಾಗ ಚೆನ್ನಾಗಿ ಕುದಿಬೇಕು. ಟೊಮೊಟೊ ಹಣ್ಣೆಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದೀಲಿ. ನೋಡಿ, ಇದು ಬೆಂದಿದೆ ಇವಾಗ. ಇದೇನು ಫುಲ್ಲು ಮೆತ್ತಗೆ ಬೇಯಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈ ಥರ ಹಿಂಗೆ ಸಿಪ್ಪೆ ಬಿಟ್ಟರೆ ಸಾಕು, ಬೆಂದಿದೆ ಅಂತಾನೆ. ಗ್ಯಾಸ್ನ ಬಂದ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನೋಡಿ, ಎಲ್ಲ ಸೋಸಿ ತೆಕ್ಕೊಂಡಿದ್ದೀನಿ. ಇಲ್ಲಿ ಕಟ್ಟು ಹೀಗೆ ಇದೆ, ಇದರಲ್ಲೇ ರಸಮ್ನ ಮಾಡ್ಕೊಳ್ಳೋಣ. ಇಲ್ಲಿ ಇದನ್ನ ಇವಾಗ ನಾನು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ತೀನಿ. ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಏನು ಬೇಯಿಸಿದ ನೀರು ಐತಲ್ಲ ಅದ್ರ ಜೊತೆಗೆ ಸೇರಿಸಿ ಕುದಿಸ್ಕೋಬೇಕು. ನೋಡಿ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಅದೇ ಜಾರ್ ತೊಳೆದು ನಾನು ನೀರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಇನ್ನು ಸ್ವಲ್ಪ ಥಿಕ್ನೆಸ್ ಆಗಿದೆ. ಇನ್ನೊಂಚೂರು ಇದಕ್ಕೆ ನೀರು ಹಾಕ್ಕೊಳ್ಳೋಣ.
ಇದಿವಾಗ ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ಕುದಿಲಿ. ಆಮೇಲೆ ಇದಕ್ಕೆ ಮತ್ತೆ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ, ರಸಮ್ಮು ಕುದೀತಾ ಇದೆ. ಇವಾಗ ಇದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಚೆನ್ನಾಗಿ ಒಂದು 10 ನಿಮಿಷ ಇದು ಕುದ್ದಿದೆ. ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಈ ಕಡೆ ಸೈಡ್ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಅವು ಚಟಪಟ ಸಿಡಿದ್ಮೇಲೆ ಒಂದು 7-8 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕೊಳ್ತಾ ಇದ್ದೀನಿ. ಒಂದು 10 ಎಲೆ ಕರಿಬೇವು. ನೋಡಿ, ಒಗ್ಗರಣೆ ಹಾಕ್ಕೊಂಡ್ಮೇಲೆ ಇದನ್ನು ಬಂದ್ ಮಾಡ್ಕೊಂಡು ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ರಸಮ್. ಅನ್ನನೂ ಸಹ ರೆಡಿಯಾಗಿದೆ. ಇನ್ನೇನು ಊಟ ಮಾಡಬೇಕಷ್ಟೇನೆ. ಇವಾಗ ರಸಮ್ ರೆಡಿ. ನಮ್ಮ ಮನೆಯವರು ರಸಮ್ನ ಟೇಸ್ಟ್ ಮಾಡ್ತಾ ಇದ್ದಾರೆ ಹೇಗಿದೆ ಅಂತ. ಹೆಂಗಿದ್ರೆ ಬಾಯ್ ಬಿಟ್ಟು ಹೇಳ್ರಿ, ಮೂಕ್ತರಾಗಿ ಹೇಳ್ತಿರಲ್ಲ, ತಲೆ ಅಲ್ಲಾಡಿಸ್ತೀರಿ ಹಿಂಗ. ಚೆನ್ನಾಗಿದೆ. ಊಟ ಎಲ್ಲ ಮುಗೀತು. ಇನ್ನು ಮಕ್ಕಳು ಬರಬೇಕು. ಮಕ್ಕಳು ಬಂದಮೇಲೆ ಅವರು ಸಹ ಊಟ ಮಾಡ್ಕೊಳ್ತಾರೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ನನ್ನ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಹೇಳಿ, ಅದನ್ನು ನಾನು ಸರಿ ಮಾಡ್ಕೊಳ್ತೀನಿ. ಮತ್ತು ನಿಮಗೆ ಯಾವ ತರಹದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಆ ಥರನೇ ನಾನು ವಿಡಿಯೋನ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಬಾಯ್.